ಹಾಯ್ ಗಾಯ್ಸ್, ಇವತ್ತಿನ ಕಂಟೆಂಟ್ ಏನಪ್ಪಾ ಅಂತಂದ್ರೆ ತಮ್ಮನೇಲಿ ನನಗೆ ಗೊತ್ತಾಗಿರುತ್ತೆ. ಅಂಜನಾದ್ರಿ ಬೆಟ್ಟಕ್ಕೆ ₹1 ಇಲ್ದಂಗೆ ರೀಚ್ ಆಗ್ಬೋದಾ ಆಗ್ತೀನಿಲ್ವ ಅಂತ ನೋಡೋಣ. ಇವಾಗ ಟೈಮ್ ಬಂದೆ 5:30. ವಿಡಿಯೋ ಸ್ಟಾರ್ಟ್ ಆಗಿ ಮುಂಚೆ ಎಲ್ಲ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ ಗೈಸ್. ಈ ವಿಡಿಯೋಗೆ ಏನಿಲ್ಲ ಕನಿಷ್ಠ ಒಂದು 10,000 ಸಬ್ಸ್ಕ್ರೈಬ್ ಜಾಸ್ತಿನೇ ಆಗ್ಬೇಕು. ಲೆಟ್ಸ್ ಸ್ಪೀಡ್. ಕಾಣ್ತಿಲ್ಲ ಗೈಸ್, ನೋಡೋಣ, ಟ್ರೈ ಮಾಡ್ತಿದ್ದೀನಿ. ಟ್ರೈ ಮಾಡೋಣ, ಸಿಕ್ಕೇ ಸಿಗುತ್ತೆ. ರೀಚ್ ಆಗ್ತೀನ ಇಲ್ವಾ ಅಂತ ಕಮೆಂಟ್ಸ್ ಮೂಲಕ ನೀವು ಸೆಂಡ್ ಮಾಡ್ತೀರಿ ನೋಡಿ ಗೈಸ್. ನೀವು ನೋಡ್ಬೋದು ಯಾವ ಗಾಡಿ ಕಾಣ್ತಾ ಬರ್ತಿಲ್ಲ. ರೀಚ್ ಮಾಡ್ತಾ ಇರ್ತೀವಿ. ಬ್ರೋ ನೀವೆಲ್ಲರೂ ಹೋಗ್ತಿಲ್ಲ ಬಿಡು ಬ್ರೋ. ಗಂಗ ಅಂತ ಹೇಳ್ರಿ ಬ್ರೋ. ನಾನು ಕಂಟೆಂಟ್ ಸ್ಟಾರ್ಟ್ ಮಾಡಿದ್ದೀನಿ ಬ್ರೋ. ಅಂಜನಾದ್ರಿ ಕೊಂಡಿನಿ ₹1 ಇಲ್ದಂಗೆ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ. ಸ್ಟಾರ್ಟ್ ಮಾಡಿ ಬ್ರೋ. ಹಾಂ ಓಕೆ ಬ್ರೋ, ನೀನೇನು ತೆಗೆಲ್ತಾ ಬ್ರೋ? ರೀಚ್ ಆಗ್ಬೋದಾ ಆಗಕ್ಕಾಗಲ್ವಾ? ಆಗ್ಬೋದಲ್ಲ? ಥ್ಯಾಂಕ್ಸ್ ಬ್ರೋ, ಫಸ್ಟೇ ಗಂಗೋತ್ರಿ ಸಿಕ್ತು ಗಾಯ್ಸ್. ನಿಮ್ಮ ಹೆಸರು ಬ್ರೋ? ಅಂತೆ ಕರಿಮಣ್ಣಂಗೆ ಎಲ್ಲರಿಗೂ ನಮಸ್ಕಾರ ಅಂತ ಅಂದ್ಬಿಡ್ರಿ. ಇವಾಗ ಟೈಮ್ ಬಂದೆ 5:30 ಗಾಯ್ಸ್. ಎಷ್ಟು ಗಂಟೆ ರೀಚ್ ಆಗ್ತೀನಿ ಅಂತ ನೋಡೋಣ. ಇಲ್ಲಿ ನಾನು ಸ್ಟಾರ್ಟ್ ಮಾಡಿರೋ ಈ ಊರಿಂದ ಅಂಜನಾದ್ರಿ ಬೆಟ್ಟಕ್ಕೆ ಏನಿಲ್ಲ ಅಂದ್ರೆ ಒಂದು 60 ಕಿಲೋಮೀಟರ್ ಐತೆ. 1.5 hour ಗಾಡೀಲಿ. ಸ್ವಂತ ಗಾಡಿ ತಂದರೆ, ನಮ್ಮದೇ ಓನ್ ಗಾಡಿ ತಂದರೆ ಹೋಗ್ಬೋದು. ನಾನು ₹1 ಇಲ್ಲಂಗೆ ಹೋಗ್ತಿದ್ದೀನಲ್ಲ, ರೀಚ್ ಆಗ್ತೀನಿ ಇಲ್ವ ಅಂತ ನೋಡೋಣ ಬನ್ನಿ. ಮಧ್ಯಾಹ್ನ ಆಗ್ಬೋದು, ಇಲ್ಲ ಬೇಗ ಗಾಡಿ ಸಿಗ್ತಾನೆ ಬೇಗ ರೀಚ್ ಆಗ್ಬೋದು. ಟ್ರೈ ಮಾಡೋಣ ಬನ್ನಿ ಗೈಸ್. ಅಣ್ಣ ಇಲ್ಲಿ ಬಿಟ್ಟಾರ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬಿಡಿ ಗೈಸ್. ಬನ್ನಿ ಬ್ರೋ. ಬಾಯ್ ಬ್ರೋ. ಬನ್ನಿ ಗಾಯ್ಸ್, ಯಾರೋ ಮತ್ತೆ ಗಾಡಿ ಸಿಗುತ್ತೆ ನೋಡಮ್ಮ. ಯಾವ ಸಿಕ್ಬಿಡ್ಲಿ ಗಾಯ್ಸ್. ನಾವು ಗಾಡಿ ಕಾಣ್ತಿಲ್ಲ. ಭಯ್ಯ ಬಿಟ್ಟು ಹೋದ್ರು. ಒಂದು 3 ಕಿಲೋಮೀಟರ್ ಕವರ್ ಆಗಿರ್ಬೋದು ವಿಡಿಯೋಸ್ ಜರ್ನಿ. ಸಪೋರ್ಟ್ ಮಾಡಿ ಗಾಯ್ಸ್. ಈ ವಿಡಿಯೋ ಏನಿಲ್ಲ ಅಂತ ಕನಿಷ್ಠ ಒಂದು 10,000 ಸಬ್ಸ್ಕ್ರೈಬರ್ಸ್ ಬರಲೇಬೇಕು. ಹಿಂಗೆ ಮೇನ್ ನಮ್ಮ ಇಂಡಿಯಾದಲ್ಲಿ ಯಾವ್ಯಾವ ಟೆಂಪಲ್ಸ್ ಜಾಗ ಎಲ್ಲ ಕವರ್ ಮಾಡಮ್ಮ. ಜಸ್ಟ್ ಬಿಗಿನಿಂಗ್ ಇದು. ಲೆಟ್ಸ್ ವಾಚ್. ಅಣ್ಣ ನಿನ್ಸೋದು ಕಾಯಿಸ್ತಿದ್ದೆ ಅವತ್ತು. ಹೋಮನಿ ಅಣ್ಣ ನಿನ್ಸಿದ್ರು. ಅಮ್ಮ ಯಾರು ರೋಡಣ್ಣ? ಗಂಗೋತ್ರಿ ರೋಡ. ನನ್ನ ಗಾಡಿ ಹಾಯ್ ಗಾಯ್ಸ್, ಆ ಅಣ್ಣ ರೀಚ್ ಮಾಡಿದ್ರು. ಥ್ಯಾಂಕ್ ಯು ಗಾಯ್ಸ್. ಬಾಯ್ ಅಣ್ಣ. ಅಣ್ಣ ಬಿಟ್ಟೋದ್ರೆ ಗಾಯ್ಸ್. ಇನ್ನ 3 ಕಿಲೋಮೀಟರ್ ಐತೆ. ಜಸ್ಟ್ 3 ಕಿಲೋಮೀಟರ್ ಐತೆ. ಬನ್ನಿ ಹೋಗಿ ದರ್ಶನ ಮಾಡ್ಕೊಳ್ಳೋಣ. ಕಮಾನ್ ಗಾಯ್ಸ್. ಅಲ್ಲಿ ಹನುಮಂತ ಟೆಂಪಲ್ ರೀಚ್ ಆದ್ವಿ. ಗಾಯ್ಸ್, ಹನುಮಂತ ಟೆಂಪಲ್ ರೀಚ್ ಆಗಿವಿ. ಬನ್ನಿ ಸ್ಲಿಪ್ಪರ್ ಬಿಟ್ಬಿಟ್ಟು ಹೋಗೋಣ. ಬನ್ನಿ ಗೈಸ್, ಟೆಂಪಲ್ಗೆ ರೀಚ್ ಆಗಿದ್ದೀನಿ. ಗೈಸ್, ನೀವು ಕೇಸರಿ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ಸೋದು ಗೊತ್ತಿಲ್ಲ. ಆ ಫ್ಲಾಗ್ ಹಾಕೊಂಡಾಗ ಮನಸ್ಸಿಗೆ ಬರೋದು ಫೀಲೇ ಬೇರೆ. ಒಂಥರ ಪಾಸಿಟಿವ್ ಎನರ್ಜಿ, ಮತ್ತೆ ಒಂದು ಆಟೋಮೆಟಿಕ್ ಗೊತ್ತಿಲ್ಲಂಗೆ ಶಕ್ತಿ ಇರುತ್ತೆ. ಗೈಸ್, ಈ ವಿಡಿಯೋಗೆ ಏನು ಮಾಡ್ತಿರೋ ಗೊತ್ತು, ಶೇರ್ ಮಾತ್ರ ಕಂಪಲ್ಸರಿ ಮಾಡಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇದೇ ಥರ ವಿಡಿಯೋಸ್, ಚಾಲೆಂಜಸ್ ವಿಡಿಯೋಸ್ ಬೇಕಂದ್ರೂ ಹೇಳಿ. ಇದು ಫಸ್ಟ್ ಟೈಮ್ ಅಲ್ಲ, ಚಾಲೆಂಜ್ ವಿಡಿಯೋಸ್ ಅಂತ ಮಾಡಿದ್ದೀನಿ. ಕೇಳ್ಬೋದು ಗೈಸ್, ನದಿ ಸೌಂಡ್. ಮಾರ್ನಿಂಗ್ ಎಷ್ಟು ಸೈಲೆಂಟ್ ಪೀಸ್ ಐತೆ. ಸ್ಲಿಪ್ಪರ್ ಬಿಡ್ಬೇಕು, ಎಲ್ಲಿ ಬಿಡೋಣ ಅಂತ ನೋಡೋಣ ಬನ್ನಿ.
ಇಲ್ಲಿ ಎಂಟ್ರೆನ್ಸ್ ಬಂದ ತಕ್ಷಣ ಗೈಸ್ ಇಲ್ಲಿ ಕಾಲು ತಗೊಳ್ಬೋದು. ಬನ್ನಿ ಹೋಗಿ ಫಸ್ಟ್ ಕಾಲು ತಗೊಳ್ಳೋಣ. ಜೈ ಬಜರಂಗ್ ಬಲಿ. ಎಂಟ್ರೆನ್ಸ್ ಬಂದ ತಕ್ಷಣ ಗೈಸ್ ಫಸ್ಟ್ ಇಲ್ಲಿ ನಾವು ನೋಡ್ಬೋದು ರಾಮನ ಮೂರ್ತಿ. ಬನ್ನಿ ಗೈಸ್ ಸ್ಟಾರ್ಟ್ ಮಾಡೋಣ. ಜೈ ಬಜರಂಗಬಲಿ. ಟೋಟಲ್ ಎಷ್ಟು ಮೆಟ್ಲು ಐತವ ಅಂದ್ರೆ ಗೈಸ್ ಇಲ್ಲಿ 575 ಮೆಟ್ಲು ಇದಾವ. ಇಷ್ಟಾಗುತ್ತೆ, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ರೀಚ್ ಮಾಡೋಣ. ಈಗ ಇಲ್ಲೆಲ್ಲ ಆಂಟಿಂಗ್ ನಾವೊಂದು 5 ಟೈಮ್ಸ್ ವಿಸಿಟ್ ಮಾಡಿರ್ಬೋದು. ಈ ಪ್ಲೇಸ್ ಸ್ಪೆಷಾಲಿಟಿ ಏನಂತಂದ್ರೆ ಅಂಜನಾದ್ರಿ ಅಂದ ತಕ್ಷಣ ಹನುಮಂತ ಹುಟ್ಟಿದ ಸ್ಥಳ, ಜೊತೆಗೆ ಒಂದು ಪಾಸಿಟಿವ್ ಮೋಟಿವೇಶನ್ ಬರುತ್ತೆ ಗೈಸ್. ಅಲ್ಲಿ ನೋಡ್ತಿರ್ಬೋದು ಬ್ರೋಸ್ ಎಲ್ಲ ಹೊಂಟಾರ. ಬ್ರೋ ಆಯ್ ಅನ್ನಿ ಬ್ರೋ, ಎಲ್ಲಾರು ಆಯ್ ಅಂತೀನಿ. ಯಾರಿಲ್ಲ ಗೈಸ್, ಮಾರ್ನಿಂಗ್ ಟೈಮು ಪೀಸ್ ಐತೆ. ವಿಶ್ರಾಂತಿ ಪಡಿಬೇಕಂತಂದ್ರೆ ಇಲ್ಲಿ ಕುಂದ್ರಬೋದು ವಯಸ್ಸಾದವರು. ತಾತಂಗೆ ಸಾಕಾಗ್ಬಿಡತ್ತ, ತಾತ ಸಾಕಾಗ್ಬಿಡತ್ತ. ಬನ್ನಿ ತಾತ. ಏಯ್ ಬರ್ಬೇಕು ತಾತ. ಮಾರ್ನಿಂಗ್ ಟೈಮ್ ಏನಕ್ಕೆ ಬರ್ತೇವೆ ಅಂದ್ರೆ ಗೈಸ್, ಈ ಜಾಗದ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇನ್ನ ಈ ನಾನು ಬ್ಲಾಗ್ ಏನ್ ಡಿಸೆಂಬರ್ ಮಂತ್ ಸ್ಟಾರ್ಟ್ ಮಾಡಿದ್ರೆ ಗೈಸ್, ಅವಾಗ ಲೆಕ್ಕ ಅಷ್ಟು ಜನ ಕೇಸರಿನೇ ತುಂಬಿರ್ತಿರ್ತಿಲ್ಲ. ಇಲ್ಲಿ ಅಷ್ಟು ಜನ ಮಾಲೆ ಹಾಕೊಂಡಿರ್ತಾರೆ ಸ್ವಾಮಿಗಳು. ಇವಾಗ ಬೇಗ ಬಂದಿನಲ್ಲ, ಜನ ಇಲ್ಲ ಅನ್ಸುತ್ತೆ ನಿಮಗೆ. ಹೋಗ್ತಾ ಹೋಗ್ತಾ ಬರ್ತಾ ಇರ್ತಾರೆ ಸ್ವಲ್ಪ. ಮತ್ತೆ 11 o'clock ಒಳಗೆ ಬೇಗ ಇಷ್ಟು ಯಾರೇ ಬರೋಕಂದ್ರು 11 ಗಂಟೆ ಒಳಗೆ ಬನ್ನಿ. 11 o'clock ಕ್ಲೋಸ್ ಅಂತೆ. ನಾನು ಈವ್ನಿಂಗ್ ಬರೋಣ ಅನ್ಕೊಂಡೆ, ಈವ್ನಿಂಗ್ ಲಿಫ್ಟ್ ಚಾಲೆಂಜ್ ಆಗಲ್ಲ ಅಂದ್ಬಿಟ್ಟು ಮಾರ್ನಿಂಗ್ ಬಂದೆ ಗೈಸ್. ನೋಡ್ಬೋದು ಎಷ್ಟು ದಮ್ ಐತೆ. ಜೈ ಮಾರ್ನಿಂಗ್ ಟೈಮ್ ನೋಡ್ಬೇಕು ಗೈಸ್. ಫೋಟೋ ಶೂಟಿಗೆ, ವ್ಯೂಗೆ ಪೀಸ್ ಆಗಿರುತ್ತೆ ಕ್ಲೈಮೇಟ್. ಸನ್ರೈಸ್ ಮತ್ತೆ ಸನ್ಸೆಟ್ ಟೈಮಲ್ಲಿ ಬಂದರೆ ಇನ್ನು ಕ್ಲೈಮೇಟ್ ಚೆನ್ನಾಗಿರುತ್ತೆ ಗೈಸ್.
ಟೆಂಪಲ್ಗಿಂತ ಎಕ್ಸ್ಪ್ಲೋರ್ ಜಾಸ್ತಿ ಟ್ರಾವೆಲಿಂಗ್ ಪ್ಲೇಸ್ ಆಗ್ಬಿಡುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಎಲ್ಲೆಲ್ಲಿ ಬೇಕು ಕುಂದ್ರಕ್ಕೆ ಜಾಗ ಐತಿ ಗೈಸ್, ವಿಶ್ರಾಂತಿ ಪಡೆಯಕ್ಕೆ. ಇಲ್ಲಿಂದ ನೋಡ್ಬೋದು ಗೈಸ್ ವ್ಯೂ. ಬನ್ನಿ ಬ್ರೋ. Tune in to discover an ad-free music listening experience where you can play your favorites in any order. Tap the banner to learn. మీ బావగారు కాఫీ తాగితే 3 లీటర్ మిగిలేదు. ಸಾಕಾಯ್ತು ಗಾಯ್ಸ್. ಮುಂದೆ ರೆಸ್ಟೋರೆಂಟ್ 2 ಮಿನಿಟ್ಸ್ ನಾನು ಮತ್ತೆ ಅಣ್ಣ ಬೈತಾಣಾರ. ಸ್ಟಾರ್ಟ್ ಮಾಡೋಣ ಬನ್ನಿ. ಆಯ್ತು, ಈಗ ಅಲ್ಲಿ ಇದಕ್ಕೆ ಹೋಗಿ ನಾನು ಫೋನ್ ಪೇ ಮಾಡ್ತೀನಿ. ಕಮೆಂಟ್ಸ್ ಅಲ್ಲಿ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಗೈಸ್. ಬಂತು ಗೈಸ್, ಸಣ್ಣದಾದ ಒಂದು ಗುಹೆ ಬಂತು. ಮತ್ತೆ ಇನ್ನೊಂದು ಏನಂದ್ರೆ ಈ ಟೆಂಪಲ್ ಸ್ಟ್ರೈಟ್ ಇಲ್ಲ, ಕರ್ವ್ ಟೈಪ್ ಹಿಂಗೈತೆ ಗೈಸ್. ಹಿಂಗಿದ್ರೆ ಒಂಥರ ಹಿಂಗೈತೆ, ಉದ್ದಕ್ಕೆ ಮೇಲೆ ಐತಲ್ಲ ಹತ್ಬೇಕು. ಆಲ್ಮೋಸ್ಟ್ ರೀಚ್ ಆಗಿವಿ ಗೈಸ್. ವ್ಯೂ ನೋಡ್ಬೋದು ನೀವು. ಟ್ರಾವೆಲಿಂಗ್ ಮಾಡೋರು ಆಂಜನೇಯ ಟೆಂಪಲ್ಗೆ ಬಂದರೆ ಇಲ್ಲೇ ಹುಲಿಗೆಮ್ಮ ಟೆಂಪಲ್, ಹಂಪಿ ಎಲ್ಲ ಕವರ್ ಆಗುತ್ತೆ. ಇವಾಗ ನೋಡಿ ಗೈಸ್, ಬಗ್ಗಂತ ಒಂಥರ ಗಾಳಿ ತಣ್ಣಂತ ಬೀಸುತ್ತೆ. ಗಾಳಿ ನೋಡ್ಬೇಕು ಗೈಸ್, ಎಷ್ಟು ತಣ್ಣ ಬೀಸುತ್ತೆ ಇಲ್ಲಿ ಈ ಸ್ಪಾಟಲ್ಲಿ. ಅಬ್ಸರ್ವ್ ಮಾಡ್ಬೋದು ಎಷ್ಟು ದೂರ ಎಷ್ಟು ಅಂತ. ಇನ್ನು ಸರಿ ಡೆಸ್ಟಿನೇಷನ್ ರೀಚ್ ಆಗ್ತಿದೀವಿ. ಪ್ಲೇಸ್ ಪಾಯಿಂಟ್ ಅಂದ್ರೆ ಜನ ಇಲ್ಲ ಜಾಸ್ತಿ, ಇಲ್ಲಾಂದ್ರೆ ಓಡಾಡಕ್ಕೆ ಆಗಲ್ಲ. ಏನಂತೀರಿ ಬ್ರೋ? ಮಾರ್ನಿಂಗ್ ಟೈಮು ಇಲ್ಲಾಂದ್ರೆ ಸನ್ಸೆಟ್ ಟೈಮ್ ಬರೋದು ಗೈಸ್. ಆಫ್ಟರ್ನೂನ್ ಬಂದ್ರೆ ಹೆಂಗಿರುತ್ತೆ ಬ್ರೋ ಕ್ಲೈಮೇಟ್? ನಮ್ಗೆ ಗೊತ್ತಿಲ್ಲ, ನಾವು ಇಲ್ಲಿ ಅವರ ಟೈಮೇ ನಮ್ದು ಸಿರ್ಸಿನಾ? ಹೆಂಗ್ ಬಂದ್ರಿ? ಬೈಕಾ? ಫೈನಲಿ ವಿ ರೀಚ್ ದ ಡೆಸ್ಟಿನೇಷನ್ ಗೈಸ್. ಹಿಂಗ್ ಬನ್ನಿ. ಈಗೇನಾ? ಬನ್ನಿ ಗೈಸ್ ನೋಡೋಣ. ಇಲ್ಲಿ ಕಾಯಿ ಹೊಡೆಯೋ ಸ್ಥಳ. ಗೈಸ್ ಇವಾಗ ಬಂದ್ವಿ ಜಸ್ಟ್.
ದರ್ಶನ ಆಯ್ತು ಗೈಸ್. ಇಲ್ಲಿ ನೋಡ್ಬೋದು ರಾಮಮೂರ್ತಿ, ತೇಳುವ ಕಲ್ಲು ನೋಡಿ ಗೈಸ್, ಸ್ಟೋನು. ದರ್ಶನ ಕಂಪ್ಲೀಟ್ ಆಯ್ತು. ಬಿಸಿಲು ಸ್ಟಾರ್ಟ್ ಆಯ್ತು ಗೈಸ್. ನೋಡ್ಬೋದು ವಿರೂಪಾಕ್ಷೇಶ್ವರ ಟೆಂಪಲ್ ಐತೆ, ಅದ್ರ ಅಪೋಸಿಟ್ ಯಂತ್ರಧಾರೋಗ ದೇವಸ್ಥಾನ ಐತೆ. ಅಲ್ಲಿಂದ ಹನುಮಂತನ ಟೆಂಪಲ್ ನೋಡಿದ್ರೆ ನಿಮಗೆ ಹನುಮಂತನ ಮುಖ ಕಾಣುತ್ತೆ. ಹೋಗಿದವ್ರಿಗೆ ಗೊತ್ತಿರುತ್ತೆ. ಆಲ್ಮೋಸ್ಟ್ ಯಾರ್ಯಾರು ಹಂಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಕಮೆಂಟ್ ಮತ್ತು ಶೇರ್ ಮಾಡಿ, ಲೈಕ್ ಸಿಂಬಲ್ ಹಾಕಿ ಗೈಸ್ ಕಮೆಂಟ್ಸಲ್ಲಿ. ಬ್ರೋ ನಾವು ಬರ್ಬೋದಾ? ಬನ್ನಿ ಬ್ರೋ. ಹೆಂಗ್ ಬಂದ್ರಿ ಬ್ರೋ? ಏನ್ ಕಂಟೆಂಟ್ ಇವತ್ತು? ಅದೇ ಬ್ರೋ, ಎಲ್ಲರೂ ಟ್ರಾವೆಲಿಂಗ್ ಮಾಡ್ತಾರ, ಆದ್ರೆ ವಿತೌಟ್ ಮನಿ, ದುಡ್ಡು ಕೊಟ್ಟಿಲ್ಲ ಹೆಂಗ್ ಬರ್ತಾರಂತ. ಮನೆಯಿಂದ ನಮ್ಮ ಊರಿಂದ ಇಲ್ಲಿ ಬಂದಿದ್ದೀನಿ, ₹1 ಇಲ್ದಂಗೆ ಬಂದಿದ್ದೀನಿ ಜರ್ನಿ. ನೋಡಿ ಬ್ರೋ, ಕ್ಯೂರಿಯಾಸಿಟಿ ಐತೆ ಈ ವಿಡಿಯೋ, ನೀವೆಲ್ಲರೂ ನೋಡ್ರಿ, ಮಿಕ್ಸ್ ಮಾಡ್ರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಅಕೌಂಟ್ ಹೆಸರು ಏನ್ ಹೇಳ್ರಿ? ವಾಲ್ಮೀಕಿ ಕನ್ನಡಿಗ 93. ಬಾಯ್ ಬ್ರೋಸ್. ಫೈನಲಿ ಗೈಸ್ ಇದೆಲ್ಲ ದರ್ಶನ ಆಯ್ತು. ಕೆಳಗೆ ಹೊಂಟಿದ್ದೀನಿ. ಹತ್ತದೊಂದು ಕಷ್ಟ ಅಂದರೆ ಇಳಿಯೋದೊಂದು ಕಷ್ಟ ಆಗುತ್ತೆ. ಇವಾಗ ಹುಷಾರಾಗಿ ಇಳಿಬೇಕು. ಹಾಯ್ ಗೈಸ್, ಇವಾಗ ಮೆಟ್ಲು ಇಳಿತಿದ್ದೀನಿ. ಮೆಟ್ಲು ಲೂಟಿಗೆ ಹೋಗ್ಬೇಕು. ಇಲ್ಲ ಅಂಕಲ್, ವ್ಲಾಗ್ ಮಾಡ್ತಿದ್ದೆ, ನನ್ನ ಚಾನೆಲ್ ಇತ್ತು ಅದಕ್ಕೆ. ಹೌದಾ? ಯಾವ ಚಾನಲ್? ವಾಲ್ಮೀಕಿ ಕನ್ನಡಿಗ 93 ಅಂತ. ಸಬ್ಸ್ಕ್ರೈಬ್ ಮಾಡಿ ಅಂಕಲ್. ಕಂಟೆಂಟ್ ಇಷ್ಟ ಆಯ್ತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಇನ್ನೇ ಬೇರೆ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕಂತಂದರೆ ಕಮೆಂಟಲ್ಲಿ ಹೋಗಿ ಯಾವ ಪ್ಲೇಸ್ಗೆ ಹೋಗಿ ನಾನು ಮಾಡ್ಬೇಕಂತ ಜಾಸ್ತಿ ಯಾವ ವಿಡಿಯೋ ಕಮೆಂಟ್ ಬರುತ್ತೆ ಅಲ್ಲಿಗೆ ಹೋಗಿ ಮಾಡೋಣ. ಕರ್ನಾಟಕದಲ್ಲೇ ಇರಲಿ ಮತ್ತೆ.